ಅಮೆರಿಕ ಮತ್ತು ಇಸ್ರೇಲ್ ಎಂಬ ಜಗತ್ತಿನ ಎರಡು ಸೂಪರ್ ಪವರ್ಗಳ ಮುಂದೆ ದುರ್ಬಲನಂತೆ ಕಾಣುವ ಇರಾನ್ ಈ ಪಾಟಿ ಭಯಾನಕವಾಗಿ ಬಡಿದಾಡ್ತಾ ಇದೆಯಲ್ಲ. ಆ ಎರಡು ಬೃಹತ್ ಸೈನಿಕ ಶಕ್ತಿಯ ಮುಂದೆ ಇರಾನ್ ತಲೆಬಾಗಿಲ್ಲವಲ್ಲ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ 8 ದಿನಗಳಾದ ಬಳಿಕವೂ ಇರಾನ್ ಅಷ್ಟ ದಿಕ್ಕುಗಳಿಂದ ದಾಳಿ ನಡೆಸ್ತಾ ಶತ್ರುಗಳ ಎದೆ ನಡುಗಿಸ್ತಾ ಇದೆಯಲ್ಲ. ಹಾಗಿದ್ರೆ ಶತ್ರುಗಳನ್ನ ಮಣ್ಣು ಮುಕ್ಕಿಸ್ತಾ ಇರುವ ಇರಾನಿನ ಆ ಶಕ್ತಿ ಯಾವುದು ಗೊತ್ತಾ? ಅದುವೇ ಭೂಮಿಯೊಳಗೆ ಇರಾನ್ ಹೂಡಿರುವ ಭೂಗತ ವ್ಯೂಹ. ಪಾತಾಳದಲ್ಲಿ ಇರಾನ್ ನಿರ್ಮಿಸಿಕೊಂಡಿರುವ ಮಿಸೈಲ್ ಸಿಟಿಗಳು. ಈ ವಿಡಿಯೋ ಕಂಡು ಜಗತ್ತೇ ನಿರ್ಭರ್ಗಾಗಿದೆ. ಇದು ಇರಾನ್ ರಹಸ್ಯವಾಗಿ ನಿರ್ಮಾಣ ಮಾಡಿರುವ ಅಂಡರ್ ಗ್ರೌಂಡ್ ಕ್ಷಿಪಣಿ ವ್ಯವಸ್ಥೆ. 100 ಅಡಿ ಭೂಮಿಯ ಆಳದಲ್ಲಿರುವ ಕಿಲೋಮೀಟರ್ ಉದ್ದದ ಕ್ಷಿಪಣಿ ನಗರ ಇದು. ಸುಮಾರು 500 ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ ಆಳದಲ್ಲಿ ಈ ಮಿಸೈಲ್ ಜಗತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಇದೇನು ಸಾಮಾನ್ಯ ಬಂಕರ್ಗಳಲ್ಲ. ಈ ಸುರಂಗದಲ್ಲಿ ಕ್ಷಿಪಣಿ ಸಂಗ್ರಹ ಕೇಂದ್ರಗಳಿವೆ, ಲಾಂಚ್ ಪ್ಯಾಡ್ಗಳಿವೆ, ನಿಯಂತ್ರಣ ಕೊಠಡಿಗಳಿವೆ, ಸೈನಿಕ ವಾಹನ ಮಾರ್ಗಗಳಿವೆ. ಇದು ಭೂಗರ್ಭ ನಗರವನ್ನ ಹೋಲುವ ರೀತಿಯಲ್ಲಿದೆ. ಅಲ್ಲಿ ಸಾವಿರಾರು ಕ್ಷಿಪಣಿಗಳಿವೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ, ಸೂಪರ್ ಸಾನಿಕ್ ಮತ್ತು ಹೈಪರ್ಸಾನಿಕ್ ಮಿಸೈಲ್ಗಳಿವೆ. ಹಾಗೆ ಸಾವಿರಾರು ಡ್ರೋನ್ಗಳಿವೆ. ಅವು ಅತ್ಯಾಹುತಿ ಡ್ರೋನ್ಗಳು. ಅವುಗಳನ್ನೆಲ್ಲ ಅಂಡರ್ ಗ್ರೌಂಡ್ ಒಳಗೆ ಸಾಲಾಗಿ ನಿಲ್ಲಿಸಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಅದು ಕಾರ್ಯಾಚರಣೆಗೆ ಸನ್ನದ್ಧ ಆಗಿದೆ. ಎದುರಾಳಿಗಳನ್ನು ಹೊಡೆದುರುಳಿಸಲು ಸಜ್ಜಾಗಿ ನಿಂತಿದೆ. ಭೂಗತವಾಗಿ ಆ ಕ್ಷಿಪಣಿಗಳು ಈಗ ಒಂದೊಂದಾಗಿ ಹೊರಬರ್ತಾ ಇದೆ. ಹೊರಬಂದು ಶತ್ರುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಏಕಕಾಲಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಮಿತ್ರರಾದ 10ಕ್ಕೂ ಅಧಿಕ ದೇಶಗಳ ಮೇಲೆ ದಾಳಿ ಮಾಡ್ತಾ ಇರಾನಿನ ಪ್ರತೀಕಾರ ತೀರಿಸ್ತಾ ಇರೋದೇ ಈ ಭೂಗತ ಲೋಕದಲ್ಲಿದ್ದ ಮಿಸೈಲ್ಗಳು. 100 ಮಿಸೈಲ್ಗಳು ಬಂದು ದಾಳಿ ಮಾಡ್ತಿರುವುದರಿಂದ ಇರಾನಿನ ಶತ್ರುಗಳು ಈಗ ದಿಕ್ಕು ತೋಚದಂತಾಗಿದ್ದಾರೆ. ಈ ಯುದ್ಧದಲ್ಲಿ ಇರಾನಿಗೆ ದೊಡ್ಡ ಶಕ್ತಿಯಾಗಿರೋದೇ ಈ ಭೂಗತ ಮಿಸೈಲ್ ವ್ಯವಸ್ಥೆ. ಅಂದಹಾಗೆ ಇರಾನಿನಲ್ಲಿ ಇಂತಹದೊಂದು ಭೂಗತ ಮಿಸೈಲ್ ಸಿಸ್ಟಮ್ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ ಕಳೆದ ವರ್ಷ. ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಸೇನೆ ಈ ವಿಡಿಯೋವನ್ನು ರಿಲೀಸ್ ಮಾಡಿದಾಗ ಇರಾನಿನ ಕೆಲವು ಜನರನ್ನ ಹೊರತುಪಡಿಸಿ ಈ ಭೂಗತ ಮಿಸೈಲ್ ವ್ಯವಸ್ಥೆ ಇರೋದು ಎಲ್ಲಿ ಅಂತ ಯಾರಿಗೂ ನಿಖರವಾಗಿ ಗೊತ್ತಿಲ್ಲ. IRGC ಸೇನೆಗೆ ಮಾತ್ರ ಗೊತ್ತಿರುವ ಜಾಗದಲ್ಲಿ ಈ ಭೂಗತವಾದ ಮಿಸೈಲ್ನ ಸಿಸ್ಟಮ್ ಇದೆ. ಇರಾನಿನ ಈ ಭೂಗತ ಮಿಸೈಲ್ ಸಿಟಿಗಳನ್ನು ಪತ್ತೆ ಹಚ್ಚಲು ಅಮೆರಿಕ ಇಸ್ರೇಲಿಗೆ ಈಗಲೂ ಸಾಧ್ಯ ಆಗಿಲ್ಲ. ಅಮೆರಿಕದ ಉಪಗ್ರಹಗಳ ಕಣ್ಣಿಗೂ ಅದು ಬಿದ್ದಿಲ್ಲ. ಇದನ್ನು ರಹಸ್ಯವಾಗಿಡೋದಕ್ಕೆ ಇರಾನ್ ಹಲವು ತಂತ್ರಗಳನ್ನು ಬಳಸಿದೆ. ಪರ್ವತ ಪ್ರದೇಶದಲ್ಲಿ ಭೂಮಿಯ ಆಳದಲ್ಲಿರುವ ಕಾರಣಕ್ಕೆ ಶತ್ರುಗಳ ಶಕ್ತಿಶಾಲಿ ಬಾಂಬ್ಗಳಿಗೂ ಅದನ್ನು ನಾಶಪಡಿಸೋಕೆ ಸಾಧ್ಯವಾಗಲ್ಲ ಎಂದು ಹೇಳಲಾಗ್ತಾ ಇದೆ. ಕೆಲ ವರದಿಯ ಪ್ರಕಾರ ಈ ಕ್ಷಿಪಣಿ ನಗರಗಳ ಕೆಲ ಭಾಗವನ್ನು ಪರ್ವತಗಳ ಒಳಗೆ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಾಮಾನ್ಯ ಕಟ್ಟಡಗಳು ಎಂಬಂತೆ ಕಾಣುವ ಕಟ್ಟಡದಲ್ಲಿ ಎಂಟ್ರಿ ಎಕ್ಸಿಟ್ ಇವೆ ಎನ್ನಲಾಗ್ತಾ ಇದೆ. ಕೆಲ ವರದಿಗಳು ಇದು ಹೊರ್ಮೋಜ್ ಜಲಸಂಧಿಯ ಪ್ರದೇಶದ ಬಳಿ ಇದೆ ಅಂತಾನು ಹೇಳಲಾಗ್ತಾ ಇದೆ. ಆದರೆ ನಿಖರವಾಗಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಒಂದೇ ಅಲ್ಲ, ಇರಾನಿನಲ್ಲಿ ಇಂತಹ ಹಲವು ಭೂಗತ ಮಿಸೈಲ್ ಸಿಸ್ಟಮ್ ಇದೆ ಅಂತ ಹೇಳಲಾಗ್ತಾ ಇದೆ. 70ರ ದಶಕದ ಕೊನೆಯಲ್ಲಿ ಇಸ್ಲಾಮಿಕ್ ಕ್ರಾಂತಿ ಮೊಳಗಿದ ಬಳಿಕ ಕಳೆದ 4 ದಶಕಗಳಿಂದ ಜಾಗತಿಕವಾಗಿ ನಿರ್ಬಂಧ ಎದುರಿಸಿದ ದೇಶ ಇರಾನ್. ಅಮೆರಿಕ ಸೇರಿದಂತೆ ಪಶ್ಚಿಮದ ದೇಶಗಳ ಇರಾನನ್ನು ಉಸಿರುಗಟ್ಟಿಸುತ್ತಲೇ ಇದ್ರು. ಆಗಲೇ ಇರಾನಿಗೆ ಇಂತಹದ್ದೊಂದು ಯುದ್ಧದ ಸಮಯ ಬಂದೇ ಬರುತ್ತೆ ಅಂತ ಗೊತ್ತಾಗಿರಬೇಕು. ಅದಕ್ಕಾಗಿ ಇರಾನ್ 4 ದಶಕಗಳಿಂದ ತನ್ನನ್ನು ತಾನು ಸಜ್ಜುಗೊಳಿಸಲೇ ಬಂದಿತ್ತು. ತನ್ನೆಲ್ಲ ಶ್ರಮವನ್ನು ಭೂಗತ ಮಿಸೈಲ್ ವ್ಯವಸ್ಥೆಗೆ ಹಾಕಿತು. ಭೂಮಿಯೊಳಗೆ 100 ಅಡಿ ಆಳಕ್ಕೆ ಹೋಗಿ ಅಲ್ಲಿ ಸುಸಜ್ಜಿತವಾದ ಇಂತಹ ಮಿಸೈಲ್ ಸಿಟಿ ನಿರ್ಮಾಣ ಮಾಡೋದಂದ್ರೆ ಅದೇನು ಸಣ್ಣ ವಿಷಯ ಅಲ್ಲ. ಅದಕ್ಕಾಗಿ ಇರಾನ್ ಎಷ್ಟೊಂದು ಶ್ರಮ ಹಾಕಿರ್ಬೋದು ಅಂತ ನಮಗೆ ಅಂದಾಜಿಸಬಹುದು. ಇರಾನಿನ ಆ ಶ್ರಮವೇ
ಈಗ ಅವರ ಕೈ ಹಿಡಿದಿದೆ. ಇರಾನ್ ನಿರ್ಮಿಸಿರುವ ಅಂಡರ್ ಗ್ರೌಂಡ್ ಮಿಸೈಲ್ ವ್ಯವಸ್ಥೆ ಮಧ್ಯಪ್ರಾಚ್ಯದ ಸೈನಿಕ ರಾಜಕೀಯದಲ್ಲಿ ಮಹತ್ತರ ಪಾತ್ರ ವಹಿಸ್ತಾ ಇದೆ. ಭೂಗರ್ಭದಲ್ಲಿ ಅಡಗಿರುವ ಈ ರಹಸ್ಯ ನೆಲೆಗಳು ಯುದ್ಧದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ರತಿದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದೆ. ಆದ್ರಿಂದಲೇ ಅನೇಕ ಸೈನಿಕ ವಿಶ್ಲೇಷಕರು ಹೇಳುವಂತೆ ಮಧ್ಯಪ್ರಾಚ್ಯದ ಯುದ್ಧದ ಭವಿಷ್ಯವನ್ನ ನಿರ್ಧರಿಸುವ ಶಕ್ತಿ ಕೆಲವೊಮ್ಮೆ ಭೂಮಿಯ ಮೇಲಲ್ಲ, ಭೂಮಿಯ ಆಳದಲ್ಲಿ ಅಡಗಿರುತ್ತೆ. ಇರಾನ್ ಈಗ ಭೂಮಿಯ ಆಳದಿಂದಲೇ ಶತ್ರುಗಳನ್ನ ಕಾಡ್ತಾ ಇದೆ. ಅದು ಭೂಮಿಯೊಳಗಿಂದ ಹಾರಿ ಹೋಗಿ ಶತ್ರುಗಳ ಎದೆ ಬಗೆಯುತ್ತಾ ಇದೆ. ಇಲ್ಲಿಂದ ಹಾರುವ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ನಿರ್ಮಿಸಲು ಇರಾನ್ ಕೆಲವು ಲಕ್ಷಗಳನ್ನು ಮಾತ್ರ ಖರ್ಚು ಮಾಡಿದೆ. ಆದರೆ ಅದನ್ನು ತಡೆಯುವ ವ್ಯವಸ್ಥೆಗೆ ಅಮೆರಿಕ ಮತ್ತು ಇಸ್ರೇಲ್ 10 ಕೋಟಿಗಳನ್ನು ಖರ್ಚು ಮಾಡ್ತಾ ಇದೆ. ದೊಡ್ಡಣ್ಣ ಅಹಂಕಾರದ ಮತ್ತು ಆರ್ಥಿಕ ಶಕ್ತಿಗೂ ಈ ಸೀಕ್ರೆಟ್ ಮಿಸೈಲ್ ಸಿಟಿ ಕೊಡಲಿ ಏಟನ್ನು ಕೊಡ್ತಾ ಇದೆ.